ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್. ಹಬ್ಬದ ದಿನ ಜೂಜಾಡುತ್ತಿರುವವರನ್ನು ಕರೆದುಕೊಂಡು ಹೋಗಿ ಕೊಲೆಗೈದರೆ ಪೊಲೀಸರು ಎಂದು ಸಾರ್ವಜನಿಕರ ಆರೋಪ. ಸಾವಿನ ಸುತ್ತ ಅನುಮಾನದ ಹುತ್ತ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಯುಗಾದಿ ಹಬ್ಬದಲ್ಲಿ ಜೂಜಾಡುತ್ತಿದ್ದ ಗುಂಪಿನ ಮೇಲೆ ದಾಳಿ ನಡೆಸಿದ ಪೊಲೀಸರು ವಶಪಡಿಸಿಕೊಂಡಿದ್ದ ವ್ಯಕ್ತಿ ಠಾಣೆಯಲ್ಲಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನಲ್ಲಿ ನಡೆದಿದೆ. ಇವಾಗ ನಮಗೆ ನ್ಯಾಯ ಬೇಕೇ ಬೇಕು. ಅವ್ನು ಯಾವನ್ ಬೋಟ್ ಕಾಲಲ್ಲಿ ಹೋದವನು ಅವ್ನಿಗೆ ನನ್ನ ಮಗ ಪರ್ಮಿಷನ್ ಕೊಟ್ಟ ಕರ್ಕೊಂಡು ಯಾವನ್ ಕೊಟ್ಟ ಅವನಿಗೆ? ಇವತ್ತು ಹೆಂಗ ಹೆಂಡ್ರು ಮಕ್ಳೇನ ಅವ್ರ ಮಗನ್ ಮದುವೆ ಆಗಿಲ್ಲ, ಇನ್ನು ಒಬ್ಬ ಕುರಿ ಕಾಯ್ಕೊಂಡಿತ್ತು ಅವ್ನ ಕರ್ಕೊಂಡಾಗ ಆ ತರ ಮಾಡೋದವ್ರು ಸರಿನಾ? ಅವರಿಗೆ ಖರ್ಚಿಗೆ ದುಡ್ಡು ಬೇಕಾಗಿತ್ತು, ಹಬ್ಬ ಟೈಮಲ್ಲಿ ಎಣ್ಣೆ ಕುಡ್ಕೊಂಡು ಮರಿಬೇಕಾಗಿತ್ತು. ಬಂದ್ರು ಯಾವನ ಅಮಾಯಕ ಸಿಕ್ಕದ ಕರ್ಕೊಂಡು ಹೋದ್ರು ಗೆಚ್ಚಿರು. ಈಗ ಇವ್ರ ಹೆಂಡ್ರು ಮಕ್ಳಿಗೆ ನನ್ನ ಮಗ ಆಗ್ತಾನೆ, ಅವ್ನ್ ಪತ್ತನ ಪೊಲೀಸು ಆಗಕ್ಕೆ ಕರ್ಕೊಂಬಂದು ಒಳಗಡೆ ಡೆತ್ ಆದ್ರು ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಪೊಲೀಸ್ ಎಲ್ಲೋದ್ರು? 4 ಅವರ್ ಬೇಕಾ? ನಾವು ತುಮಕೂರಿಂದ ಬಂದಿದೀವಿ. ತುಮಕೂರಿಂದ ಬರೋರಾಗೈತಿ. ಪೊಲೀಸ್ ಎಲ್ಲೋದ್ರು ಅವ್ರು ಬರಲೇಬೇಕು. ಅವ್ರು ಬರೋ ತಕ್ಕ 4 ಅವರ್ ಬೇಕಾ? ನೈಟ್ ಎಲ್ಲ ಕೈದಿದೀವಿ, ಬಂದಿಲ್ಲ. ಅವ್ರ SIR PCR ಕರ್ಸ್ಬೇಕಾಗಿತ್ತಂತರು, ಯಾಕೆ ಕರ್ಸ್ಲಿಲ್ಲ? ತಪ್ಪು ಮಾಡಿದ್ರೆ ಕರ್ಸಿಲ್ಲ, ಯಾಕೆ ಕರ್ಸಿಲ್ಲ ಹೇಳ್ರಿ? ನಮಗೆ ನ್ಯಾಯ ಕೊಡಿಸ್ರಿ. ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಥಳಿಸಿದ್ದರಿಂದಲೇ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿದ ಕುಟುಂಬಸ್ಥರು, ಗ್ರಾಮಸ್ಥರು ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ KV ಅಶೋಕ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿ ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದ ವಿಷಯ ತಿಳಿದ ಮಾಜಿ ಸಚಿವ JC ಮಾಧುಸ್ವಾಮಿ ಕೂಡ ಠಾಣೆಗೆ ಆಗಮಿಸಿ ತನಿಖೆಗೆ ಆಗ್ರಹಿಸಿದರು. ಅಲ್ಲೇನೋ ಹಬ್ಬ 2 ದಿವಸ ಆಡೋರೆ ದೇವಸ್ಥಾನದ ಗುಡಿಗೌಡ್ರು ಅದಕ್ಕೋಸ್ಕರ ಹೋಗ್ಯವರಲ್ಲಿ ಪೊಲೀಸ್ಗಳು ಇದ್ಕಿದ್ದಂಗೆ ಹಿಡ್ಕೊಂಡೋಗಿ ಹೇಳವ್ರು ಏನ್ ಮಾಡಿದ್ರು, ಯಾಕೆ ಹೋದ್ರು? ಹಿಡ್ಕೊಂಡೋಗಿ ಅಲ್ಲಿ ಯಾವಾಗ ಏನ್ ಟೈಮ್ ಹಿಡ್ಕೊಂಡು ಹೋಗಿದ್ದು? 6 ಗಂಟೆ 5-6 ಗಂಟೆಲಿ ನಮಗ್ ಗೊತ್ತಾಯ್ತು. ಅಷ್ಟೊತ್ತಾಗ ಹಿಂಗ್ ಮಾಡಿರು, ಅವರಿಗೆ ಹಂಗಾರ ಶಿಕ್ಷೆ ಆಗ್ಲೇಬೇಕು. ನಮ್ಮ ತಮ್ಮನ್ನ ನಮ್ಮ ಅಮ್ಮನ್ನ ನೋಡ್ಕೊಳ್ಳೋರು ಯಾರಿದ್ದಾರೆ? ನನಗೆ ನಮ್ಮ ಅಪ್ಪ 9 ಮುಕ್ಕಾಲಲ್ಲಿ ಫೋನ್ ಮಾಡ್ತೀನಿ, ಅಪ್ಪನಿಗೆ ಮಾಡವ್ರೆ. ಅವ್ರಿಗೆ ಹೊಡೆಯೋ ರೂಲ್ಸ್ ಏನೂ ಇರಲಿಲ್ಲ. ನಮ್ಮ ಅಪ್ಪಗ ಕುರಿ ಕಾಯ್ಕೊಂಡಿದ್ದ. ನಮಗೆ ನ್ಯಾಯ ಬೇಕೇ ಬೇಕು. ಅವ್ನು ಯಾವ ಪೊಲೀಸ್ ಅವರಿಗೆ ಏನಾರ ಮಾಡಲೇಬೇಕು. ಕಾನೂನು ಸುವ್ಯವಸ್ಥೆ ಹಾಳಾಗಿರುವ ಬಗ್ಗೆ ಆಕ್ರೋಶ ಹೊರಹಾಕಿದರು. ಕಾಂತರಾಜು 45 ಮೃತ ದುರ್ದೈವಿ. ಹುಳಿಯಾರು ಸಮೀಪದ ಯಳನಡು ಗ್ರಾಮದಲ್ಲಿ ಇಸ್ಪೀಟ್ ಆಡುತ್ತಿದ್ದಾರೆಂದು ಗುರುವಾರ ಸಂಜೆ 6 ಜನರನ್ನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆತಂದಿದ್ದರು. ಹುಳಿಯಾರು ಪೊಲೀಸ್ ಠಾಣೆಗೆ ಕರೆತರಲಾಗಿತ್ತು. ಠಾಣೆಗೆ ಕರೆತಂದ ಬಳಿಕ ಕಾಂತರಾಜು ಠಾಣೆಯಲ್ಲಿಯೇ ಮೃತಪಟ್ಟಿದ್ದಾರೆ.